ಹಾಯ್ ಎಲ್ಲ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಇವತ್ತು 200 ಡೇಸ್ ಕಂಪ್ಲೀಟ್ ಆಗಿ ಮೊದಲನೇ ದಿನ, 201st ಡೇ. ಸೊ 201ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ 200 ದಿನ ಕಂಪ್ಲೀಟ್ ಮಾಡಿದ್ದೀನಿ. 365 ಡೇಸಲ್ಲಿ 200 ಡೇಸ್ ಕಂಪ್ಲೀಟೆಡ್. ಸೊ ಅನ್ನದರ್ 165 ಡೇಸ್ ಮೋರ್ ಅಷ್ಟೇ ಗೈಸ್. ಸೊ ಅರ್ಧಕ್ಕಿಂತ ಜಾಸ್ತಿನೇ ಹೆಜ್ಜೆಗಳು ಇಟ್ಬಿಟ್ಟಿದ್ದೀವಿ ವರ್ಷದಲ್ಲಿ. ನೋಡೋಣ 365 ಡೇಸಲ್ಲಿ ಇನ್ನೂ ಎಷ್ಟು ದಿನ ಅಂದರೆ ಕಂಪ್ಲೀಟು ಡೈಲಿ ವೀಡಿಯೋಸ್ ಕೊಡೋಕ್ಕಾಗುತ್ತೆ ನನ್ನ ಕೈಲಿ ಅಂತ ನೋಡೋಣ. ನನಗೂ ಕುತೂಹಲ ತುಂಬ ಇದೆ ಗೈಸ್. ಯಾಕೆ ಅಂದರೆ ಡೇ ಬೈ ಡೇ ಬರ್ತಾ 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 ನಮಗೂ ಒಂಥರ ನೆಕ್ಸ್ಟ್ ಲೆವೆಲ್ ಆಗುತ್ತೆ, ಒಂಥರ ಸ್ಟ್ರೆಸ್ಸು, ಒಂಥರ ನಾನು ಏನಾದ್ರು ನೆಕ್ಸ್ಟ್ ಇನ್ನೇನಾದ್ರು ಕೊಡಬೇಕು, ಒಂದು ಸ್ವಲ್ಪ ಇನ್ನೋವೇಟಿವ್ ಆಗಿ ಏನಾದರೂ ಕೊಡಬೇಕು, ಅಪ್ಡೇಟಾಗಿ ಏನಾದರೂ ಕೊಡಬೇಕು, ಅಥವಾ ಇವಾಗ ಯೂನಿಕಾಗಿ ಏನಾದ್ರೂ ಟಾಪಿಕ್ ಇಟ್ಕೊಂಡು ಮಾತಾಡಬೇಕು. ಸೊ ಈ ರೀತಿ ಒಂದು ಸ್ಟ್ರೆಸ್ ಬರುತ್ತೆ, ಒಂದು ತಲೆನೋವು, ಹೆಡ್ಏಕ್ ಬರುತ್ತೆ. ಅಂದರೆ ಇನ್ನೂ ಅಪ್ಡೇಟ್ ಆಗಬೇಕು, ಇನ್ನೂ ಅಪ್ಡೇಟ್ ಆಗಿಲ್ಲ, ನಾವೇನಾದರೂ ಬೇರೆ ಚೇಂಜಸ್ ಮಾಡ್ಕೋಬೇಕು, ಸಾಲ್ತಾ ಇಲ್ಲ ಇದು. ಇವಾಗ ಯೂಟ್ಯೂಬಲ್ಲಿ ಸುಮಾರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಅವ್ರಿಗೋಸ್ಕರ ಬೇರೆ ಏನಾದರೂ ಟ್ರೈ ಮಾಡಬೇಕು, ಅಥವಾ ಬೇರೆ ಏನಾದರೂ ಟಾಪಿಕ್ ಹೊಸ್ದಾಗಿ ಏನಾದ್ರು ಮಾತಾಡಬೇಕು, ಯೂನಿಕಾಗಿ ಏನಾದರೂ ಮಾತಾಡಬೇಕು, ತಮ್ಮನೇಲಿ ಲಿಂಕ್ ಕ್ರಿಯೇಟ್ ಮಾಡಬೇಕು, ಡಿಸ್ಕ್ರಿಪ್ಷನ್ ಹಿಂಗೆ ಹಾಕಬೇಕು, ಟೈಟಲ್ ಹಿಂಗೆ ಕೊಡಬೇಕು, ಎಕ್ಸೆಟ್ರಾ 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 ಎಕ್ಸೆಟ್ರಾ. ಈ ರೀತಿ ಕೆಲವೊಂದು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ಇನ್ನೂ ಒಂದೇನು ಅಂದರೆ ನಾನು ಬಂದು ಬರೀ ಯೂಟ್ಯೂಬ್ಗೆ ಅಂತಲೇ ಸೀಮಿತವಾಗಿ ಕೂತಿಲ್ಲ. ಓಕೆ ಫೈನ್, ನಾನು ಯೂಟ್ಯೂಬೇ ನನ್ನ ಜೀವನ, ಯೂಟ್ಯೂಬಿಂದನೇ ನಾನು ಅರ್ನಿಂಗ್ಸ್ ಮಾಡಬೇಕು, ಬರೀ ಯೂಟ್ಯೂಬಿಂದನೇ ನಂದು ಆದಾಯ ಬರಬೇಕು, ಈ ರೀತಿ ಬರೀ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ನಂದು ಒಂದು ಬಿಸ್ನೆಸ್ ಇರೋದ್ರಿಂದ VPPA ಫ್ಯಾಷನ್ಸ್ ಅಂತ. ಸೊ ಅದರಲ್ಲೂ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಅದ್ರ ಕಡೆನೂ ಒಂದು ಸ್ವಲ್ಪ ನೋಡಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ ನಾನು ಯೂಟ್ಯೂಬ್ಗೋಸ್ಕರನೇ ನಾನು ನಿಲ್ಲಕ್ಕಾಗಲ್ಲ. ಒಂದು ವಾರದಲ್ಲಿ 1-2 ದಿನನಾದರೂ ಕಂಟಿನ್ಯೂಸ್ ಆಗಿ ವಿತೌಟ್ ಬೇರೆ ಸ್ಟ್ರೆಸ್ ಏನು ತಗೋದಿರ ಯೂಟ್ಯೂಬ್ ಮಾತ್ರ ನಿಲ್ಬೇಕು ಆಗಲ್ಲ ಗೈಸ್. ದಿನದಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನನಗೆ 3 to 5 hours ಕೊಡ್ಬೋದು ಅಷ್ಟೇ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್, ಅದು ಮಿನಿಮಮ್ ಅಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸು 3 to 5 hours. ಕೆಲವೊಂದು ದಿನ ಅದನ್ನೂ ಕೊಡೋಕ್ಕಾಗಲ್ಲ, ಕೆಲವೊಂದು ದಿನ ನನಗೆ ಸಿಗೋದೇ ಬರೀ ಯೂಟ್ಯೂಬ್ಗೆ ಅಂತಲೇ 2 hours ಟೈಮು. ಸೊ ಈ ರೀತಿಯೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯೆಲ್ಲ ಆದಾಗ ಒಂದು ಕಡೆ ನಮಗೇನು ಅನಿಸ್ಬಿಡುತ್ತೆ, ಓಕೆ ಯೂಟ್ಯೂಬ್ ಇನ್ನಾಗಲ್ಲ ನನ್ನ ಕೈಲಿ, ಬಿಟ್ಬಿಡೋಣ, ಎಷ್ಟು ದಿನ ಮಾಡ್ಕೊಬಂದಿದ್ದೀನಿ, ಓಕೆ ಫೈನ್ ಇಲ್ಲಿಗೆ ಡ್ರಾಪ್ ಮಾಡೋಣ ಅಂತ. ಬಟ್ ಅದು ಅನ್ಕೊಂಡಿದ್ದು ನೆಕ್ಸ್ಟು ಫ್ಯೂ ಮಿನಿಟ್ಸ್ಗೆ ಇಲ್ಲ, ನಾನು 365 ಡೇಸ್ ಚಾಲೆಂಜ್ ತಗೊಂಡಿದ್ದೀನಿ, 365 ಡೇಸಲ್ಲಿ 365 ಡೇಸು ಹೆಂಗಾದರೂ ಮಾಡಿ ಕಂಪ್ಲೀಟ್ ಮಾಡಲೇಬೇಕು, ಅದೇನಾದರೂ ಆಗೋಗಲಿ. ಅದು ಓಕೆ, ಕೆಲವೊಂದು ದಿನ ಹಿಂಗೆ ವೇರಿಯೇಷನ್ಸ್ ಆಗುತ್ತೆ, ಟೈಮಿಂಗ್ಸ್ ವೇರಿಯೇಷನ್ಸ್ ಆಗುತ್ತೆ, ಮತ್ತು ಟಾಪಿಕ್ ಒಂದು ಸ್ವಲ್ಪ ಕ್ಲೀನಾಗಿ ಬರೋಲ್ಲ, ಮತ್ತು ವೀಡಿಯೋ ಲೆಂತಿ ಆಗೋಲ್ಲ. ಅಂದರೆ ನಮಗೆ 8 to 10 minutes ಅಷ್ಟೇ ಆಗೋಗುತ್ತೆ. ನನ್ನ ಟಾರ್ಗೆಟ್ ಬಂದು ಏನು ಅಂದರೆ ಗೈಸ್, ಆಲ್ಮೋಸ್ಟ್ ಬ್ರೀಫಾಗಿ ಕೊಡಬೇಕು. ಏನೇ ಕೊಟ್ಟರು ಒಂದು 25 to 30 minutes ಆ ಥರ 20 minutes ದಾಟಬೇಕು. ಯಾಕೆ ಅಂದರೆ ಆವಾಗ ಒಂದು ಕ್ಲೀನ್ ಎಕ್ಸ್ಪ್ಲೇಷನ್ ಕೊಡ್ಬೋದು, ಕ್ಲೀನಾಗಿ ಬ್ರೀಫಾಗಿ ಹೇಳ್ಬೋದು. ಸೊ 100% ನನ್ನ ಹತ್ರ ಏನಿರುತ್ತೆ ಅದನ್ನು ನಿಮಗೆ ತಲುಪ್ಸೋಕ್ಕೆ ಟ್ರೈ ಮಾಡ್ಬೋದು. ಸೊ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಾಗ ಏನಾಗುತ್ತೆ, ಕೆಲವೊಂದು ಸತಿ ಹಿಂಗೆ ಹೆಡ್ಏಕ್ ಬರುತ್ತೆ, ಅಥವಾ ಏನೋ ಒಂದು ಪ್ರೆಷರ್ ಬರುತ್ತೆ. ಸೊ ಟೈಮ್ ಸಿಗೋಲ್ಲ, ಟೈಮ್ ಸಿಗದೆ ಇರೋದಕ್ಕೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತಿರುತ್ತೆ, ಇವಾಗ ವೀಡಿಯೋ ಮಾಡೋದೇ ದೊಡ್ಡ ಟಾಸ್ಕ್ ಅಲ್ಲ ನಮ್ಮದು. ಸೊ ವೀಡಿಯೋ ಮಾಡೋದು ಒಂದು 20% ಟಾಸ್ಕು, ಅದಾದಮೇಲೆ ಇನ್ನೂ ಒಂದು 20% ಅದನ್ನು ಒಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ಡಿಲೀಟ್ ಆಗದಿರೋ ಥರ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದೊಂಥರ ಟಾಸ್ಕು. ಇನ್ನೊಂದು ಟಾಸ್ಕು, ಮೇಜರ್ ಟಾಸ್ಕ್ ಬಂದ್ಬಿಟ್ಟು ಎಡಿಟಿಂಗಲ್ಲಿ ಕೂತಾಗ. ಸೊ ಎಡಿಟಿಂಗಲ್ಲಿ ಕೂತಾಗ ನೆಕ್ಸ್ಟ್ ಲೆವೆಲ್ ಟಾಸ್ಕು, ಮಿನಿಮಮ್ 30 to 40% ಇದಕ್ಕೆ ಕೊಡಬೇಕಾಗುತ್ತೆ ನಾವು. ಸೊ ಒಂಥರ ಹೆಂಗೆ ಅಂದರೆ ಗೈಸ್, ಎಡಿಟಿಂಗ್ ಕೂತಾಗ ಇದು ಎಲ್ಲಿ ಏನಾಗಬೇಕು, ಯಾವ ಥರ ಕಲರಿಂಗ್ ಮಾಡಬೇಕು, ಈ ರೀತಿ ಎಕ್ಸೆಟ್ರಾ 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 ಪ್ಲ್ಯಾನ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇದೆಲ್ಲ ಮುಗೀತು. ಇವಾಗ ಏನು ಗೊತ್ತಾ ಗೈಸ್, ನಾವು ಒಂದು ಟೈಮ್ ಲಿಮಿಟಲ್ಲಿ, ಓಕೆ ನಾನು ವೀಡಿಯೋ ಇವಾಗ ಮಾಡಿದ್ರೆ ನಾನೊಂದು 2 ಗಂಟೆಗೆ ವೀಡಿಯೋ ಮುಗಿಸ್ಬೋದು. ಇವಾಗ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಓಕೆ, ನಾನೊಂದೇನೋ 2 hours ಪ್ಲ್ಯಾನ್ ಮಾಡ್ಕೊಂಡು ಆ 2 hours ಕಟ್ ಮಾಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 30 minutes 40 minutes ವೀಡಿಯೋ ಮಾಡಿದಾಗ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. 2 hours ಪ್ಲ್ಯಾನ್ ಟೈಮ್ ಕೊಟ್ಟು 2 hours ಶೂಟ್ ಮಾಡಿ, 2 hours ಶೂಟ್ ಅಂದರೆ ಕಂಟಿನ್ಯೂಸ್ ಶೂಟು ಅಂತಲ್ಲ, 1 hourಯಿಂದ 1 hour 15 minutesವರೆಗೂ ಟೈಮ್ ಸಿಗುತ್ತೆ. ನಾವು ಅದನ್ನು ಕಟ್ ಮಾಡಿ 25 to 30 minutes ನಿಲ್ಲಿಸಿದಾಗ, ಸೊ ಇವಾಗ ಪ್ಲ್ಯಾನ್ ಮಾಡ್ಕೊಂಡು 2 hours ಶೂಟ್ ಮಾಡಬೇಕು. ಓಕೆ 2 hours ಶೂಟ್ ಮಾಡೋಣ,
ಮಾಡೋಣ, ಕಾಮಿಡಿನ, ಫನ್ನು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಆಮೇಲೆ ಇನ್ನೊಂದು 2 ಅವರ್ಸ್ ಎಡಿಟ್ ಮಾಡೋಕ್ಕೆ ಅಂತಲೇ ಇಡ್ಬೋದು. ಇನ್ನೊಂದು 2 ಅವರ್ಸ್ ಎಡಿಟ್ ಮಾಡೋಕ್ಕೆ ಏನಾಗುತ್ತೆ, ಆ ಟೈಮಲ್ಲಿ ನಾವು ಓಕೆ ಅಂದ್ಬಿಟ್ಟು ಆತುರವಾಗಿ ಕೆಲಸ ಮಾಡ್ತೀವಿ. ಯಾಕಂದರೆ ಇವೆಲ್ಲ ನಡೆಯೋದೆಲ್ಲ ಆಫ್ಲೈನು, ಇದಕ್ಕೇನು ನೆಟ್ ಬೇಕಾಗಿರಲ್ಲ, ಏನೂ ಬೇಕಾಗಿರಲ್ಲ ಈ ರೀತಿ. ಸೊ ಈ ರೀತಿ ಎಲ್ಲ ಮಾಡ್ಕೊಂಡು ನೆಕ್ಸ್ಟು ಸ್ಟೆಪ್ ಇದೆ ಗೊತ್ತಾ? ಸೊ ಆನ್ಲೈನ್ ಸ್ಟೆಪ್ಪು, ಅಪ್ಲೋಡಿಂಗ್ ಸ್ಟೆಪ್ಪು. ಗೈಸ್ ಒಂದು ಹೇಳ್ತೀನಿ, ಅಪ್ಲೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಪೇಷನ್ಸ್ ಇರಬೇಕು. ಕೆಲವೊಂದು ಟೈಮು ನಿಮಗೆ ನೆಟ್ಟು ಯಾವ ರೇಂಜಿಗೆ ಆಟ ಆಡಿಸುತ್ತೆ ಅಂದರೆ, ಕೆಲವೊಂದು ಟೈಮ್ ಅಪ್ಲೋಡ್ ಆಗೋಲ್ಲ, ನೆಟ್ವರ್ಕ್ ಸಿಗೋಲ್ಲ, ನೆಟ್ ಇಶ್ಯೂ ಇರುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಹೆಡ್ಡೇಕ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ಇವಾಗ 8 ಗಂಟೆಗೆ ನಾನು ವೀಡಿಯೋ ಕೊಡಬೇಕು. 8 ಗಂಟೆ ಕೊಡಬೇಕು ಅಂದರೆ 7:30 ಅಷ್ಟರಲ್ಲಿ ನಾನು ವೀಡಿಯೋ ಅಪ್ಲೋಡ್ ಆಗಿರಬೇಕು. ಪಬ್ಲಿಷ್ ಟೈಮಿಂಗ್ಸ್ಗೆಲ್ಲ ಇಟ್ಟು ಶೆಡ್ಯೂಲ್ ಮಾಡಿ ಅಪ್ಲೋಡ್ ಆಗಿರಬೇಕು. ಥಂಬ್ನೇಲ್ ಹಾಕಾಗಿರಬೇಕು, ಮತ್ತು ಡಿಸ್ಕ್ರಿಪ್ಷನ್ ಆಗಿರಬೇಕು, ಟೈಟಲ್ ಆಗಿರಬೇಕು. ಸೊ ಈ ರೀತಿ ಒಂದಷ್ಟು ಪ್ರಶ್ನೆಗಳು ತಲೆಗೆ ಬಂದು ಕುತ್ಕೊಬಿಡುತ್ತೆ. ಅದೇನಾದ್ರು ಸ್ಪೀಡಾಗಿ ಅಪ್ಲೋಡ್ ಆಗೋದಾಗ ನಮ್ಗೆ ಏನು ಟೆನ್ಷನ್ ಇರಲ್ಲ. ಓಕೆ, ಇವತ್ತು ಆಗೋಯ್ತು, ಮುಗೀತು, ಇವತ್ತಿಂದು ಯೂಟ್ಯೂಬ್ ಜವಾಬ್ದಾರಿ ಮುಗೀತು, ನೆಕ್ಸ್ಟ್ ಇನ್ಯಾವಾಗಾರ ನೋಡ್ಕೊಳ್ಳೋಣ, ನೆಕ್ಸ್ಟ್ ಇದಕ್ಕೆ ಹಂಗೆ ಹಿಂಗೆ ಅಂದ್ಕೊಂಡು ಎಕ್ಸೆಟ್ರಾ ಪ್ಲ್ಯಾನ್ ಮಾಡ್ಕೋಬೋದು. ಬಟ್ ನಿಮ್ಗೇನಾದರೂ ಅದು ಇವಾಗ ನಿಮ್ಗೆ ಎಡಿಟಿಂಗ್ ಮುಗಿಯೋದೇ ಒಂದು 6 ಗಂಟೆ ಆಯಿತು, ಓಕೆ 7 ಗಂಟೆ ಅಷ್ಟರಲ್ಲಿ ನಾನು ಅಪ್ಲೋಡ್ ಆಗಿಬಿಡ್ಬೇಕು ಅಂತ 1 ಅವರ್ ಕೂತಿರ್ತೀರಾ. ಸೊ 1 ಅವರ್ ಆದರೂ ಆಗೋಲ್ಲ, 1.5 ಅವರ್ ಆದರೂ ಆಗಲ್ಲ. ಆವಾಗ ಲಬ್ ಡಬ್ ಸ್ಟಾರ್ಟ್ ಆಗೋಗುತ್ತೆ. ಅದೇನು ಗೊತ್ತಾ ಗೈಸ್, ಅಪ್ಲೋಡ್ ಆಗಬೇಕಾದಾಗಲೇ ಕೆಲವೊಂದು ನೀವು ಚೇಂಜಸ್ ಮಾಡ್ಕೊಳ್ಬೋದು. ಅಂದರೆ ಡಿಸ್ಕ್ರಿಪ್ಷನು, ಟೈಟಲ್ಲು, ಥಂಬ್ನೇಲು, ಮತ್ತು ಟ್ಯಾಗ್ಸು, ಹ್ಯಾಶ್ಟ್ಯಾಗ್ಸು ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಫಿಲ್ ಮಾಡ್ಬೋದು. ಬಟ್ ಅಪ್ಲೋಡ್ ಆಗಬೇಕಲ್ಲ ನಿಮಗೆ. ಅಪ್ಲೋಡು 7:50 ಅಷ್ಟರಲ್ಲಾದರೆ 8 o'clock ಕರೆಕ್ಟಾಗಿ ಶೆಡ್ಯೂಲ್ ಇಟ್ಬಿಟ್ಟು ಇದು ಮಾಡಿಬಿಡ್ಬೋದು. ಆಮೇಲೆ ಇನ್ನೂ ಒಂದೇನು ಅಂದರೆ, ನಾವೆಲ್ಲ ಒಂದು 1080p ಈ ಥರ ಕ್ಲಾರಿಟಿಲಿ ನಾವು ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಏನಾಗೋಗುತ್ತೆ, ಅದು ಪ್ರೋಸೆಸ್ಸಿಂಗೇನೆ 15 to 20 minutes ಟೈಮ್ ತಗೊಬಿಡುತ್ತೆ ಗೈಸ್. ಲೆಂತಿ ವೀಡಿಯೋಸ್ ಇರುತ್ತಲ್ಲ, ಅದು ಪ್ರೋಸೆಸ್ಸಿಂಗ್ ಅಂದರೆ ಇವಾಗ HD ಕ್ಲಾರಿಟಿಲಿ ಅಪ್ಲೋಡ್ ಆಗೈತೆ, HD ಕ್ಲಾರಿಟಿಲಿ ಇನ್ನೊಂದು 2 minutesಲ್ಲಿ ಅಪ್ಲೋಡ್ ಆಗುತ್ತೆ. 4K ಕ್ಲಾರಿಟಿ ಬೇಕು ಅಂದರೆ ನೀವು ಇನ್ನು ವೆಯ್ಟ್ ಮಾಡಬೇಕು ಅಂತ ಬಂದ್ಬಿಡುತ್ತೆ. 1/2 hour ಆದ್ರೂ ತಗೊಬಿಡುತ್ತೆ ಟೈಮು. ಆವಾಗ ಇನ್ನೂ ನೆಕ್ಸ್ಟ್ ಲೆವೆಲು ಟ್ರಿಗರ್ ಆಗುತ್ತೆ ಪೇಷನ್ಸು. ಸೊ ಈ ರೀತಿ ಎಲ್ಲ ಫೇಸ್ ಮಾಡಬೇಕಾಗುತ್ತೆ. ನಾನು ಇದನ್ನೆಲ್ಲ ಎಂತಕ್ಕೆ ಹೇಳ್ತಾ ಇದ್ದೀನಿ 200ನೇ ದಿನಕ್ಕೆ ಬಂದು ಅಂದರೆ, ಕೆಲವೊಬ್ರು ಕ್ರಿಯೇಟರ್ಸು ಓಕೆ ಇವರು 200 ದಿನ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ, ಇವ್ರದ್ದು ಯಾವ ಥರ ಇರುತ್ತೆ ಏನಿರುತ್ತೆ ಅಂತ ಕೇಳಕ್ಕೆ ಬರ್ತಾರೆ. ಸೊ ನಾನಿವಾಗ ಬರೀ ಪಾಸಿಟಿವ್ ಆಗಿ ಹೇಳೋಕ್ಕಾಗಲ್ಲ. ಅಂದರೆ 100% ನೆಕ್ಸ್ಟ್ ಲೆವೆಲ್ ಇತ್ತು, ನಾನು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ನೆಕ್ಸ್ಟ್ ಲೆವೆಲ್ ಡೈಲಿ ಒಂದೊಂದು ಟಾಸ್ಕ್ ಬರ್ತಾ ಇರುತ್ತೆ, ನನಗೆ ಅದೊಂಥರ ಖುಷಿ, ಅದೊಂಥರ ಮಾಡ್ಕೊಂಡು ಹೋಗೋಣ ಹಂಗೆ ಈ ಥರ ಹೇಳ್ಬೋದು ಗೈಸ್. ಇವಾಗ ಏನು ಗೊತ್ತಾ, ನಾನು ಬರೀ ಪಾಸಿಟಿವ್ ಹೇಳಿದಾಗ ಕೆಲವರು ಇಷ್ಟೇನೇ ಇರೋದು, ಇಷ್ಟಕ್ಕೆ ಏನು ಒದ್ದಾಡ್ತಾರೆ, ಓಕೆ ನಾನು ಎಂಟ್ರಿ ಆಗಿಬಿಡ್ಬೇಕು ಅಂತ ಎಂಟ್ರಿ ಆಯ್ತಾರೆ. 100% ಎಂಟ್ರಿ ಆಗಿ, ನಾನು ಎಂಟ್ರಿ ಆಗೋರ್ಗೆ ಯಾವುದೇ ಕಾರಣಕ್ಕೂ ತಡೆಯಲ್ಲ. ಕಂಟೆಂಟ್ ಕ್ರಿಯೇಷನ್ಗೆ ಎಂಟ್ರಿ ಆಯ್ತಾ ಇದ್ದೀವಿ, ನನ್ನ ಹತ್ರ ಏನೋ ಒಂದು ಕಂಟೆಂಟ್ ಐತೆ, ಅದನ್ನೇ ಬಿಲ್ಟ್ ಮಾಡ್ಕೊಂಡು ಹೋಗ್ತೀನಿ. ಅಥವಾ ಮಿಕ್ಸ್ಡ್ ಕಂಟೆಂಟು, ಮಿಕ್ಸ್ಡ್ ವೀಡಿಯೋಸು, ವ್ಲಾಗಿಂಗು, ಟ್ರಾವ್ಲಿಂಗು, ಬ್ಲಾಗಿಂಗು, ಕುಕ್ಕಿಂಗು, ಫ್ಯಾಷನು, ಎಲ್ಲ ಥರದ್ದು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದೊಂಥರ ಎಲ್ಲ ಆಲ್ ಮಿಕ್ಸ್ ಚಾನಲ್ ನೋಡ್ಕೊತೀನಿ. ಏನು ಬೇಕಾದ್ರೂ ಕ್ರಿಯೇಟರ್ಸ್ ಆಗಿ ತಲೆಯಲ್ಲಿ ಇಟ್ಕೊಂಡು ಬನ್ನಿ, ಕಂಟೆಂಟ್ ಕ್ರಿಯೇಟ್ ಮಾಡಿ ವೈರಲ್ ಮಾಡ್ಕೊಳ್ಳಿ, ಬೆಳೀರಿ. ಸೊ ಬೇಜಾರಿಲ್ಲ. ಬಟ್ ಏನಂದರೆ ಕೆಲವೊಬ್ಬರು ಏನು ಮಾಡ್ಬಿಡ್ತಾರೆ ಅಂದರೆ ಗೈಸ್, ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ, ಇದನ್ನು ಕಂಪ್ಲೀಟ್ ವೀಡಿಯೋದಲ್ಲಿ ಇದೆ, ಕಂಪ್ಲೀಟ್ ವೀಡಿಯೋ ಯೂಟ್ಯೂಬಲ್ಲಿ ಇದೆ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬೋದು. ಸೊ ನೋಡಿ, ಅದನ್ನು ಕೂಡ ಚೆನ್ನಾಗಿದೆ. ಯೂಟ್ಯೂಬ್ ಕ್ರಿಯೇಟರ್ಸು ಏಂತಕ್ಕೆ, ಕನ್ನಡ ಯೂಟ್ಯೂಬ್ ಕ್ರಿಯೇಟರ್ಸ್ ಎಸ್ಪೆಷಲಿ ಏಂತಕ್ಕೆ ಡೇ ಬೈ ಡೇ ಡಿಕ್ರೀಸ್ ಆಗ್ತಿದ್ದಾರೆ ಅಂತ. ಸೊ ಇದೇ ಒಂದು ರೀಸನ್. ನಾನು ಬರೀ ಪಾಸಿಟಿವ್ ಆಗಿ ಹೇಳ್ಬಿಟ್ಟು ಗಾಯ್ಸ್ ಇವತ್ತೇನು ಗೊತ್ತಾ ಗಾಯ್ಸ್, ನೆಕ್ಸ್ಟ್ ಲೆವೆಲು ನನಗೊಂದು ಆರ್ಡರ್ ಸಿಕ್ತು, ನನಗೊಂದು ಬ್ರ್ಯಾಂಡ್ ಪ್ರಮೋಷನ್ ಸಿಕ್ತು, ಏನು ದುಡ್ಡು ಗೊತ್ತಾ ಗಾಯ್ಸ್, ನೀವು ಏನಿಲ್ಲ ಅಂದರೆ 4 digit ದುಡ್ಡು ಅಮೌಂಟ್ ಅದು ಅಂತ ನಾನು ಈ ರೀತಿ ಹೇಳ್ಬಿಡ್ಬೋದು ಗೈಸ್. ಈ ಥರ ಯಾವುದೋ ಕಾರಣಕ್ಕೂ ಆಗಿಲ್ಲ, ಬ್ರ್ಯಾಂಡ್ ಕೊಲಾಬ್ರೇಷನ್ ನನಗೆ ಇನ್ನೂ ಯಾವುದೂ ಸಿಕ್ಕಿಲ್ಲ, ಇರೋದೇ ಜಸ್ಟ್ 5K ಸಬ್ಸ್ಕ್ರೈಬರ್ಸು. ನೋಡೋಣ, ಇಫ್ ಇನ್ ಕೇಸ್ ಸಿಕ್ಕಿದ್ರೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ಇದುವರೆಗೆ ಅದು ಸಿಕ್ಕಿಲ್ಲ, ನಾನು ಎಕ್ಸಾಂಪಲ್ ಕೊಡ್ತಾರೆ ಅದಷ್ಟೇ. ಸೊ ನಾನು ಇವಾಗ ಈ ರೀತಿ ಪಾಸಿಟಿವಾಗಿ ಹೇಳಿದೆ ಅಂದರೆ, ನಾಳೆನೇ 5 ಜನ ನನ್ನ ವೀಡಿಯೋ ನೋಡಿದವರಲ್ಲಿ ಒಂದು 200 ಜನ 300 ಜನ ನೋಡ್ತಿದ್ದಾರೆ. ನಾಳೆನೇ 5ರಿಂದ 10 ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ರೆಡಿ ಆಯ್ತಾರೆ ಫೀಲ್ಡಿಗೆ ಎಂಟ್ರಿ ಆಗಬೇಕು ಅಂತ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಒಂಥರ ತಪ್ಪು ದಾರಿಗೆ ಲೆಕ್ಕ ಬಂದಂಗೆ. ಸೊ ಎಂಟ್ರಿ ಆದಮೇಲೆ ಅವ್ರಿಗೆ ಒಂದಷ್ಟು ನಾಲೆಡ್ಜ್, ಅಂದರೆ ಒಂದಷ್ಟು ಪ್ರೆಷರ್ ತಡ್ಕೊಳ್ಳೋಕ್ಕೆ ಇರಬೇಕು ಅವ್ರಿಗೆ ಲಿಮಿಟ್ಸು. ಸೊ ಅದಕ್ಕೋಸ್ಕರ ನಾನು ಹೇಳೋದು,
ಇವಾಗ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ಕಂಪ್ಲೀಟಾಗಿ. ಸೊ ಯಾವ ಥರ ಏನಿತ್ತಾ ಅಂತ. ಅದೇ ಕಂಟೆಂಟ್ ಕ್ರಿಯೇಷನು ಗೈಸ್ ಇವಾಗ ಈಸಿ ಅಲ್ಲ. ನೀವು ಎಂಟ್ರಿ ಆಗಿದ ತಕ್ಷಣ ನಿಮಗೆ ಕಂಟೆಂಟ್ಗಳು ಸಿಗ್ತಾ ಇರಬೇಕು, ನೀವು ಒಂದೇ ಕಂಟೆಂಟಲ್ಲಿ ಇರಬೇಕು, ನಾನು ಇದೇ ಥರ ಮಾಡ್ಕೊಂಡು ಹೋಗಬೇಕು, ಅದೆಲ್ಲ 100% ಕರೆಕ್ಟು. ಇಫ್ ಇನ್ ಕೇಸ್ ನಿಮಗೆ ಆಗಲಿಲ್ಲ ಅಂದಾಗ ಚೇಂಜಸ್ ಆಗೋದ್ರಲ್ಲಿ ಈ ಕನ್ಸಿಸ್ಟೆನ್ಸಿ ಅನ್ನೋದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಕನ್ಸಿಸ್ಟೆನ್ಸಿ ಒಂದು ಸತಿ ಬ್ರೇಕ್ ಆಯಿತು ಅಂದಾಗ, ಕನ್ಸಿಸ್ಟೆನ್ಸಿ ಬ್ರೇಕ್ ಆದಮೇಲೆ ನೆಕ್ಸ್ಟು ಇವಾಗ ನಾನೇ 200 ಡೇಸ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಇದು 200 ಫಸ್ಟ್ ಡೇ ಅಂತ ಹೇಳಿದ್ದೀನಿ. ಸೊ ಓಕೆ, 200 ಡೇಸ್ ಕಂಪ್ಲೀಟ್ ಮಾಡಿದೆ, ಎಲ್ಲ 365 ಡೇಸಲ್ಲಿ ಇವತ್ತೊಂದು ದಿನ ಬ್ರೇಕ್ ತಗೊಳ್ಳೋಣ ಅಂತ ಬ್ರೇಕ್ ತಗೊಂಡ್ರೆ, ಸೊ ಓಕೆ ಇನ್ನೊಂದು 2-3 ದಿನ ವೀಡಿಯೋ ಮಾಡ್ತೀನಿ, ಅಥವಾ ಒಂದು 10 ದಿನ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ. ತಿರ್ಗಾ ಇನ್ನೊಂದು ಒಂದು ಬ್ರೇಕ್ ಆಗೈತೆ ಬಿಡು, ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಸೊ ಆಲೇ 2 ಬ್ರೇಕ್ ಆಗೈತೆ ಬಿಡು, ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಆಲೇ 3 ಬ್ರೇಕ್ ಆಗೈತೆ ಬಿಡು, ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಸೊ ಈ ರೀತಿ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ನೀವೇ ಚೇಂಜಸ್ ಆಗೋ ಥರ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕಂಟೆಂಟ್ ಕ್ರಿಯೇಟರ್ಗೆ ಆಗಿ ಯಾರ್ಯಾರು ಬರ್ತಾಯಿದ್ದೀರೋ, ಸೊ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನನಗೆ ಇದೊಂದು ಕಂಟೆಂಟ್ ಸಿಗಲಿಲ್ಲ, ಈ ಕಂಟೆಂಟಿಗೆ ಮ್ಯಾಚ್ ಆಯ್ತಲ್ಲ, ನನ್ನ ಈ ಥರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ನನ್ನದೇ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಮ್ಯಾಚ್ ಆಯ್ತಾಯಿಲ್ಲ ಅಂದಾಗ ನಾನು ಕೆಲವೊಂದು ಬೌಂಡ್ರೀಸ್ನ ಚೇಂಜ್ ಮಾಡ್ಕೊಂಡು ಓಕೆ ಫೈನ್ ಅಂತ ನಾನು ಅಡ್ಜಸ್ಟ್ ಆಗಿಬಿಟ್ಟು ನೆಕ್ಸ್ಟು ನಾನು ಇದು ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದು. ಕಂಟೆಂಟ್ ಕ್ರಿಯೇಷನ್ ಆಗಿ ಬೆಳಿಬೋದು. ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಲೈಫ್ ಇದೆ, ಬೆಳಿಬೋದು. ಮತ್ತು ಇನ್ನೂ ಒಂದಷ್ಟು ಜನ ಲಾಂಗ್ ವೀಡಿಯೋದಲ್ಲೇ ಬರ್ತಾಯಿದ್ದೀರಾ, ಫಸ್ಟೇ ಶಾರ್ಟ್ ವೀಡಿಯೋದಲ್ಲಿ ಬರಬೇಕು, ಆ ಥರ ಎಕ್ಸೆಟ್ರಾ ಕಮೆಂಟ್ಗಳು ಹಾಕಿದ್ದಾರೆ. ಬಟ್ ಏನಂದರೆ ಗೈಸ್, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನನಗೆ ಬೇಕಾದರೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಯಾವುದೋ ಒಂದು ಟಾಪಿಕ್ ಮೇಲೆ ಮಾತಾಡು ಅನ್ನಬೇಕಾದ್ರೆ ನಾನು ಯಾವುದೇ ಒಂದು ಸ್ಕ್ರಿಪ್ಟ್ ಇಲ್ದಿರ ಬೇಕಾದ್ರೂ ಮಾತಾಡ್ತೀನಿ. ಯಾವುದೇ ಒಂದು ಸ್ಕ್ರಿಪ್ಟ್ ಆಗಲಿ, ಯಾವುದೇ ಒಂದು ಇದಾಗಲಿ ಏನೂ ಬೇಕಾಗಿಲ್ಲ. ಬಟ್ ನನಗೇನಂದರೆ, ನನಗೆ ಆ ಟಾಪಿಕ್ ಗೊತ್ತಿಲ್ಲ ಅಂದಾಗ ಒಂದು ಸ್ವಲ್ಪ ರೆಫರೆನ್ಸು, ಒಂದು ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸ್ವಲ್ಪ ರಿಸರ್ಚ್ಗಳು ಮಾಡ್ಕೊತೀನಿ. ಸೊ ಅದನ್ನು ನನ್ನ ತಲೆಗೆ ಎಲ್ಲ ಹಾಕೊಂಡು ನನಗೆ ಯಾವ ರೀತಿ ನಿಮಗೆ ತಲುಪಿಸ್ಬೇಕು ಆ ರೀತಿ ತಲುಪಿಸ್ತೀನಿ. ಮತ್ತು ನನ್ನ ವೀಡಿಯೋಸ್ ಮಾಡ್ತಾ ಇರೋದು ಬಂದುಬಿಟ್ಟು ಒಬ್ಬ ಅನ್ಎಜುಕೇಟೆಡ್ ಅಂದರೆ 10th ಡ್ರಾಪ್ಔಟು ಅಥವಾ 6th ಕ್ಲಾಸ್ 7th ಕ್ಲಾಸ್ 8th ಕ್ಲಾಸ್ ಇಂಥವ್ರು ನೋಡಿದಾಗ್ಲೂ ಅವ್ರಿಗೂ ಓಕೆ ಇದನ್ನು ನೋಡಬೇಕು ಅಂತ ಫೀಲ್ ಆಗಬೇಕು. ಒಂದು ಸ್ವಲ್ಪ ಐ-ಫೈ ಅವ್ರು ನೋಡಿದಾಗ್ಲೂ ಅವ್ರಿಗೂ ಓಕೆ ಫೈನ್, ಇವ್ರನ್ನ ಚಾನಲ್ ಒಂದು ಸ್ವಲ್ಪ ನೋಡಬೇಕು, ಒಂದು ಸ್ವಲ್ಪ ಕ್ಲೀನಾಗಿ ಹೇಳಿದ್ದೇನೆ, ಇವಾಗ ಇವ್ರಿಗೆ ಅರ್ಥ ಆಗ್ತಿದೆ ಅಂದಾಗ ಅವ್ರಿಗೂ ಅರ್ಥ ಆಗೋದು 100% ಇರುತ್ತೆ. ಇವಾಗ ನಾನು ಐ-ಫೈ ಆಗಿ ಇಂಗ್ಲೀಷಲ್ಲಿ ಅಥವಾ ಕೆಲವೊಂದು ಇಂಗ್ಲೀಷ್ ಮಿಕ್ಸ್ ಮಾಡಿ ಅದನ್ನ ಒಂದಷ್ಟು ಗ್ರಾಫಿಕ್ಸ್ಗಳನ್ನ ಹಾಕಿ, ಒಂದಷ್ಟು ಇಂಗ್ಲೀಷ್ ಟೈಟಲ್ಸ್ಗಳು, ಇಂಗ್ಲೀಷ್ ಸಬ್ಟೈಟಲ್ಸ್ ಏನೇನು ಎಕ್ಸೆಟ್ರಾ ಹಾಕಿ ನಾನು ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಮಾಡಿದ್ರೆ, ಐ-ಫೈ ಆಗಿ ಮಾಡಿದ್ರೆ ಅವಾಗ ಏನಾಗುತ್ತೆ, ಈ ಥರ ಕ್ಯಾಟಗರಿ ಪೀಪಲ್ಸ್ಗೆ ಕ್ಲೀನಾಗಿ ಅರ್ಥ ಆಗದೆ ಹೋದಾಗ ಅವ್ರು ಈ ಫೀಲ್ಡಿಗೆ ಬರೋಕ್ಕಾಗಲ್ಲ. ಸೊ ಯಾವುದೇ ಒಂದು ಬಿಸ್ನೆಸ್ಗಾಗಲಿ ಇದಕ್ಕಾಗಲಿ ಬರೋಕ್ಕಾಗಲ್ಲ. ಸೊ ನಾನು ಅದಕ್ಕೋಸ್ಕರ ನನ್ನ ಓನ್ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥ ಆಗೋ ಥರ ನಾನು ಎಕ್ಸ್ಪ್ಲೇನ್ ಮಾಡೋದು ಗೈಸ್. ಸೊ ಅದೇ ಹೇಳ್ತಿದ್ದೆ, ಏನಕ್ಕೆ ಈ ಥರ ಬಂದಿದೆ ನನಗೆ ಇದಿದೆ ಗೈಸ್. ಮೇಯ್ನ್ ರೀಸನ್ ನನಗೆ 30 ಸೆಕೆಂಡ್ಸ್ ವೀಡಿಯೋ, 1 ಮಿನಿಟ್ ವೀಡಿಯೋ ಎಲ್ಲ ಮಾಡೋದು ಒಂದು ಸ್ವಲ್ಪ ಕಷ್ಟ. ಸೊ ಅದಕ್ಕೊಂದು ಸ್ವಲ್ಪ ಪ್ರಿಪ್ರೇಷನ್ ಆಗಬೇಕಾಗುತ್ತೆ, ಆಮೇಲೆ ಸ್ಕ್ರಿಪ್ಟ್ ಆಗಬೇಕಾಗುತ್ತೆ ಅದಕ್ಕೆ. ಯಾಕೆ ಅಂದರೆ 1 ನಿಮಿಷದಲ್ಲಿ ನೀವು ಫುಲ್ಲು ಟಾಪಿಕ್ನ ಕವರ್ ಮಾಡೋದೆಲ್ಲ ಸ್ವಲ್ಪ ಅಲ್ಲ, ನನಗಂತೂ ವಿಪರೀತ ಕಷ್ಟ. ಕೆಲವೊಬ್ಬರಿಗೆ 30 ಮಿನಿಟ್ಸ್ 40 ಮಿನಿಟ್ಸ್ ಮಾತಾಡೋದೆಲ್ಲ ಕಷ್ಟ, 20 ಮಿನಿಟ್ಸ್ ಅಬೋವ್ ಮಾತಾಡೋದೆಲ್ಲ ಕಷ್ಟ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಅವರು ಶಾರ್ಟ್ ವೀಡಿಯೋಸಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಅವ್ರಿಗೆ ಚಿಕ್ಕದಾಗಿ ಹೇಳೋದು 30 ಸೆಕೆಂಡ್ಸು 1 ಮಿನಿಟಲ್ಲಿ ಮಾತಾಡೋ ಅಂಥದ್ದು, ಅವ್ರಿಗೆ ನಾಲೆಡ್ಜ್ ಚೆನ್ನಾಗಿರುತ್ತೆ. ಸೊ ಟಾಕಿಂಗ್ ಸ್ಕಿಲ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದಕ್ಕೆ ಫೀಲ್ಡಿಗೆ ಬರ್ತಾರೆ. ಸೊ ನಿಮಗೆ ಯಾವ್ದು ಕಂಫರ್ಟೋ, ನೀವು ಯಾವುದ್ರಲ್ಲಿ ಬರಬೇಕು ಅನ್ಕೋತೀರೋ ಅದ್ರಲ್ಲಿ ಬನ್ನಿ, ಅಥವಾ ಎರಡರಲ್ಲೂ ಬಂದು ಆಟ ಆಡ್ತೀನಿ ಅಂದರೆ ಎರಡರಲ್ಲೂ ಬನ್ನಿ. ಸೊ ಎರಡರಲ್ಲೂ ಬರೋರಿಗೆ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂದರೆ, ರೀಲ್ಸ್ ಮಾಡ್ಕೊಂಡು ಬನ್ನಿ. ಸೊ ರೀಲ್ಸ್ ಮಾಡಿದಾಗ ಅದನ್ನೇ ಶಾರ್ಟ್ಸ್ ಆಗಿ ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಅದರಲ್ಲಿ ಒಂದು ಸ್ವಲ್ಪ ವ್ಯೂವರ್ಸ್ನ ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟು ಲೆಂತಿ ವೀಡಿಯೋಗೆ ಜಂಪ್ ಆಗಿ ಈ ಥರ ಬನ್ನಿ ಗೈಸ್. ಸೊ ನಂದು ಇವತ್ತಿಗೆ 201ನೇ ದಿನ. ಸೊ ತುಂಬ ಖುಷಿ ಆಗ್ತಿದೆ. ಅದ್ರ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಯಾಕೆ ಅಂದರೆ ನಿಮಗೆ ಗೊತ್ತಿರುತ್ತೆ, 365 ಡೇಸು ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಒಂದು ಬಡ ತೊಟ್ಟಿ ಕೂತಿದ್ದೀನಿ. ಸೊ ನೋಡೋಣ ಅದ್ರಲ್ಲಿ ಎಷ್ಟು ದಿನ ಕಂಪ್ಲೀಟ್ ಆಗುತ್ತೆ ಅಂತ. 200 ದಿನ ಅಂತೂ 100% ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಅಪ್ಲೋಡ್ ಆದರೆ 201ನೇ ದಿನವೂ ಕಂಪ್ಲೀಟ್ ಆಗೋಗುತ್ತೆ. ನಾಳೆಗೆ ಒಂದು ವಿಡಿಯೋ ಅಪ್ಲೋಡ್ ಆದರೆ 202ನೇ ದಿನಕ್ಕೆ ಕಾಲಿಟ್ಟಂಗೆ. ಸೊ 202, 203 ಹಿಂಗೆ ಹೋಗಲಿ. 365 ದಿವಸದಲ್ಲಿ 365 ದಿವಸನೂ ನಾವು ಇದೇ ಥರ ವೀಡಿಯೋಸ್ ಬಿಡೋಣ, ಅಂದರೆ ಡೈಲಿ ವೀಡಿಯೋಸ್ ಬಿಡೋಣ. ಇದೇ ಥರ ಬಿಡ್ತೀನೋ ಅಥವಾ ಒಂದು ಸ್ವಲ್ಪ ಅಪ್ಡೇಟ್ ಆಗಿಬಿಡ್ತೀನೋ ಅಥವಾ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಬಿಡ್ತೀನೋ ಅದನ್ನು ನನಗೆ ಗೊತ್ತಿಲ್ಲ. ಸ್ವಲ್ಪ ಪ್ಲ್ಯಾನಿಂಗಲ್ಲಿ ನಡೀತಿದೆ, ಪ್ಲ್ಯಾನಿಂಗ್ ಆಗ್ತಿದೆ. ಸೊ ನೋಡೋಣ. ಒಂದು ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇದೆ. ಬಜೆಟ್ ಒಂದು ಸ್ವಲ್ಪ ಮ್ಯಾಚ್ ಆದರೆ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತೀನಿ ಗೈಸ್. ಲವ್ ಯು. ಇದೇ ಥರ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್. ಲವ್ ಯು. ಟೇಕ್ ಕೇರ್. ಸೈನಿಂಗ್ ಆಫ್ ಗೈಸ್.